ಜೊತೆಲಿ ಅವ್ರದ್ದು ಆನ್ಸರ್ ಶೀಟ್ ಏನು ಬರೆದಿರ್ತಾರೆ ಅವರು ಅದನ್ನು ಕೊಡ್ತಾರೆ. ಬೇಕಾದರೆ ದಾರಿನಲ್ಲಿ ಮಳೆ ಶುರುವಾಗ್ಬಿಡ್ತು. ಇಲ್ಲಿ ಹೋಟೆಲ್ ಸನ್ನಿಧಿ ವೆಜ್ ಇಲ್ಲಿಗೆ ಬಂದಿದ್ದೀವಿ. ಯಾಕಂತ ಬಂದಿರೋದು ನಾವಿಲ್ಲಿಗೆ. ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ಬ್ಲಾಗ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ತಿಂಡಿ ತಿಂದು ರೆಡಿಯಾಗಿ ಸ್ವಲ್ಪ ಕೆಲಸ ಇದ್ವು ಅದೆಲ್ಲ ಮುಗಿಸಿ ಆಮೇಲೆ ಮಧುಗಿರಿಗೆ ಅಂದರೆ ನಮ್ಮ ಜಣೆ ಮಕ್ಕಳು ಸ್ಕೂಲ್ ಹತ್ರ ಇವತ್ತು ಟೀಚರ್ಸ್ ಪೇರೆಂಟ್ಸ್ ಮೀಟಿಂಗ್ ಇದೆ ಅವ್ರ ಸ್ಕೂಲಲ್ಲಿ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಸರಿ, ಮತ್ತೆ ಅಲ್ಲಿಗೆ ಹೋದ್ಮೇಲೆ ಸಿಗ್ತೀವಿ. ನೋಡ್ರಿ, ಈಗ ಸ್ಕೂಲ್ ಹತ್ರ ಬಂದ್ವಿ. ಇಲ್ಲಿ ಸ್ಕೂಲ್ ಹತ್ರ ಒಂದು ಕ್ಲಾಸ್ ರೂಮಲ್ಲಿ ಪೇರೆಂಟ್ ಮೀಟಿಂಗ್ ಇರುತ್ತೆ, ಅಲ್ಲಿಗೆ ಹೋದ್ವಿ. ನಮ್ಮ ಶ್ರೀಮತಿಯವರು ನಮ್ಮ ಜಾಣೆ ಮಗಳದ್ದು ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಇರುತ್ತಲ್ಲ ಅದನ್ನು ನೋಡ್ತಾ ಇದ್ದಾರೆ. ನೋಡ್ರಿ, ತುಂಬ ಚೆನ್ನಾಗೇ ತೆಗೆದಿದ್ದಾಳೆ ಮಾರ್ಕ್ಸ್ ಎಲ್ಲ. ಅವ್ರ ಅಮ್ಮಂಗೆ ಔಟ್ ಆಫ್ ಔಟ್ ತೆಗಿತೀನಮ್ಮ ಅಂತ ಹೇಳಿದ್ದು, ಅದೇ ಥರ ತೆಗೆದಿದ್ದಾಳೆ. ಒಂದೇ ಒಂದು ಮಾರ್ಕ್ಸ್ ಇಂಗ್ಲೀಷಲ್ಲೇ ಹೋಗಿದೆ. ಆಮೇಲೆ ಇಲ್ಲಿ ನಮಗೆ ಬರೀ ಪ್ರೋಗ್ರೆಸ್ ಕಾರ್ಡ್ ಅಷ್ಟೇ ಕೊಡೋದಿಲ್ಲ, ಜೊತೆಲಿ ಅವ್ರದ್ದು ಆನ್ಸರ್ ಶೀಟ್ ಏನು ಬರೆದಿರ್ತಾರೆ ಅವರು ಅದನ್ನು ಕೊಡ್ತಾರೆ ನೋಡೋದಕ್ಕೆ, ಆ ಫೈಲ್ ಪೂರ್ತಿ. ಅಂದರೆ ಅವ್ರೇನಾದರೂ ರಾಂಗ್ ಮಾಡಿದರೆ, ಏನಾದರೂ ತಪ್ಪಾಗಿದ್ರೆ ಅವರಿಂದ ನಾವೇನು ಕಲಿಸ್ಬೋದು ಸ್ಕೂಲಲ್ಲಿ, ಟೀಚರ್ಸ್ಗೆ ಏನು ಅವ್ರ ಬಗ್ಗೆ ಏನಾದರೂ ಹೇಳ್ಬೋದಾ ಈ ಥರ ಇಂಪ್ರೂವ್ ಮಾಡಿ ಅಂತೆಲ್ಲ. ಇದರಿಂದ ಅನುಕೂಲ ಆಗುತ್ತೆ ನಮಗೆ. ಹಾಗಾಗಿ ಅವ್ರದ್ದು ಇದು ಕೊಡ್ತಾರೆ ಫೈಲನ್ನು, ಅದೆಲ್ಲ ನೋಡ್ಬೋದು. ನೋಡಿರಿ, ನಮ್ಮ ಜಾಣೆ ಮಗಳು ಎಷ್ಟು ಚೆನ್ನಾಗಿ ಬರೆದಿದ್ದಾಳೆ ಹ್ಯಾಂಡ್ ರೈಟಿಂಗು. ಈ ಹ್ಯಾಂಡ್ ರೈಟಿಂಗು ಇದು ಇಷ್ಟು ಚೆನ್ನಾಗಿ ಬರೆಯೋದಕ್ಕೆ ಕಾರಣವೇ ನಮ್ಮ ಶ್ರೀಮತಿಯವರು. ನಿಜ ಹೇಳ್ತೀನಿ, ಇದಕ್ಕೆಲ್ಲ ಕ್ರೆಡಿಟು ನಮ್ಮ ಶ್ರೀಮತಿಯವ್ರಿಗೆ ಹೋಗಬೇಕು. ಯಾಕೆಂದರೆ ಅವಳು ಇನ್ನೂ ಚಿಕ್ಕ ಮಗು, ಇನ್ನು ಸ್ಕೂಲ್ಗೂ ಹೋಗ್ತಿರಲಿಲ್ಲ. ಒಂದು 3 ವರ್ಷ ಅಂದ್ಕೊಳ್ಳಿ. ಆ 3 ವರ್ಷದ ಮಗು ಇದ್ದಾಗ ನಮ್ಮ ಶ್ರೀಮತಿಯವ್ರು ದಿನ ಸಂಜೆ ಸ್ಲೇಟು ಬಳಪ ಇಟ್ಕೊಂಡು ಕೈಯಲ್ಲಿ ತಿತ್ಸೋದು, ಮತ್ತು ಪೆನ್ಸಿಲು ನೋಟ್ಬುಕ್ ತೊಗೊಂಡು ಕೈ ಹಿಡ್ಕೊಂಡು ಬರ್ಸೋದು ಮಗಳದು, ಈ ಥರ ಮಾಡ್ತಾಯಿದ್ರು. ಆಗ್ಲಿಂದನೂ ಚೆನ್ನಾಗಿ ಬರೆಯೋದು ಅವಳಿಗೆ ಅಭ್ಯಾಸ ಆಗಿಬಿಡ್ತು. ಹೇಳ್ತಾರಲ್ಲ ದಿನ, ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅಂತಾರಲ್ಲ, ಆ ಥರ. ಅದಕ್ಕೆ ಈ ಹ್ಯಾಂಡ್ ರೈಟಿಂಗ್, ಇಷ್ಟು ಚೆನ್ನಾಗಿರೋ ಹ್ಯಾಂಡ್ ರೈಟಿಂಗಿಗೆ ಅದೆಲ್ಲ ಕ್ರೆಡಿಟು ನಮ್ಮ ಶ್ರೀಮತಿಯವ್ರಿಗೆ ಹೋಗಬೇಕು. ಇಲ್ಲಿ ಇಂಗ್ಲೀಷಲ್ಲಿ ಒಂದೇ ಒಂದು ಮಾರ್ಕ್ಸ್ ಹೋಗಿದೆ ಅಂತ ಹೇಳಿದ್ನಲ್ಲ, ನೋಡಿರಿ, ಇದು ಸ್ಪೆಲ್ಲಿಂಗು ಒಂದು ಕ್ಯಾಪಿಟಲ್ ಐ ಬರಿಬೇಕಿತ್ತು, ಸ್ಮಾಲ್ ಐ ಬರೆದಿದ್ದಾಳೆ. ಮತ್ತು ಇಲ್ಲಿ ವಿ ಅಂತ ಏನೋ ಒಂದು ವರ್ಡ್ ಪದ ಬರೆಯೋದು ಬಿಟ್ಬಿಟ್ಟಿದ್ದಾಳೆ. ಇದರಿಂದ ಒಂದು ಮಾರ್ಕ್ಸ್ ಹೋಗಿದೆ. ಚೆನ್ನಾಗೇ ಸ್ಕೋರ್ ಮಾಡಿದ್ದಾಳೆ. ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ಹೊರಡಬೇಕಾದ್ರೆ ನಮ್ಮ ಶ್ರೀಮತಿಯವರು ನಮ್ಮ ಜಾಣೆ ಮಗಳಿಬ್ಬರು ಕೇಳಿದ್ರು, ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದಾಳೆ ಮಗಳು, ಅದಕ್ಕೋಸ್ಕರ ಏನಾದರೂ ಕೊಡಿಸು ಅಂತ ಹೇಳಿದ್ದಕ್ಕೆ ಇಲ್ಲೊಂದು ಹೋಟೆಲ್ ಹತ್ರ ಕರ್ಕೊಂಡು ಬಂದು ಅವ್ರಿಗೇನು ಇಷ್ಟ ಅದೇ ಕೊಡ್ಸೋಕೆ ಕರ್ಕೊಂಡ್ಬಂದೆ. ಅವರು ಒಂದು ಗೋಬಿ ತೊಗೊಂಡ್ರು, ಒಂದು ಪ್ಲೇಟ್ ಗೋಬಿ ಖಾಲಿ ಮಾಡಿಬಿಟ್ರು. ಆಮೇಲೆ ನೂಡಲ್ಸ್ ಕೇಳಿದ್ರು ನಮ್ಮ ಜಾಣೆ ಮಗಳು, ಅದಕ್ಕೆ ನೂಡಲ್ಸು ತಗೊಂಡಿದ್ದೀವಿ. ಈ ವ್ಲಾಗ್ ಬಂದುಬಿಟ್ಟು ಲಾಸ್ಟ್ ಸ್ಯಾಟರ್ಡೇ ವ್ಲಾಗು, ಹೋದ ಶನಿವಾರದ್ದು. ಇದು ಏನೋ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ಮಿಸ್ ಆಗಿತ್ತು, ಅದಕ್ಕೆ ಅದೆಲ್ಲ ಹುಡುಕಿ ಮತ್ತೆ ಎಡಿಟ್ ಮಾಡಿ ಅಪ್ಲೋಡ್ ಈಗ ಮಾಡ್ತಾಯಿದ್ದೀನಿ. ಸ್ವಲ್ಪ ತಡ ಆಗಿದೆ, ಕ್ಷಮೆ ಇರಲಿ ಅಷ್ಟೇ. ಅಮ್ಮ ಮಗಳು ಅಲ್ಲೆಲ್ಲ ಹೋಟೆಲಲ್ಲಿ ತಿನ್ನೋದೆಲ್ಲ ಆದಮೇಲೆ ನಾವು ಮನೆ ಕಡೆ ಹೊರಟ್ವಿ. ಮನೆಗೆ ಬರಬೇಕಾದ್ರೆ ದಾರಿನಲ್ಲಿ ಮಳೆ ಶುರುವಾಗ್ಬಿಡ್ತು. ಇಲ್ಲಿ ಮರ್ತಿಮ್ನಹಳ್ಳಿ ಅಂತ ಊರು ಸಿಗುತ್ತೆ ಮಧ್ಯೆ ನಮ್ಮ ಊರಿಗೆ ಬರಬೇಕಾದ್ರೆ. ಆ ಊರ ಹತ್ರ ಎಲ್ಲ ಒಂದು ಮನೆಯಲ್ಲಿ ಅಜಾರದಲ್ಲಿ ಚೇರ್ ಹಾಕಿದ್ರು. ಪಾಪ ಪುಣ್ಯಾತ್ಮರು ಇರಲಿಲ್ಲ, ಅವ್ರ ಮನೆಗೆ ಬೀಗ ಹಾಕ್ಕೊಂಡು ಚೇರ್ ಮಾತ್ರ ಈಚೆ ಇಟ್ಟೋಗಿದ್ರು. ನಮ್ಮ ಅಮ್ಮ ಮಗಳಿಬ್ಬರೂ ಅಲ್ಲಿ ಕೂತಿದ್ರು. ನಾನು ನಿಂತ್ಕೊಂಡೆ ಮಳೆ ಬಿಡೋದನ್ನೇ ಕಾಯ್ತಾಯಿದ್ದೆ. ಮಳೆ ಬಿಟ್ಟ ಮೇಲೆ ವಾಪಸ್ಸು ಮನೆ ಕಡೆ ಹೊರಟ್ವಿ. ನಿನ್ನೆ ನೋಡಿದ್ರಿ, ಮಳೆಯಲ್ಲಿ ನೆನ್ಕೊಂಡು ಬಂದ್ವಿ ಮನೆಗೆ. ಆಮೇಲೆ ಈ ಬ್ಲಾಗ್ನ ಮತ್ತೆ ಏನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಅಯ್ಯೋ ಮಳೇಲಿ ನೆನ್ಕೊಂಡ್ಬಂದು ಆವಾಗಲೇ ಇದಾಗ್ಬಿಟ್ಟಿದ್ದು ಸಾಕು ಅಂತ ಏನು ಬ್ಲಾಗ್ ಮಾಡೋದಕ್ಕೆ ಹೋಗಿಲ್ಲ. ಈಗ ಮಾರನೇ ದಿನ ಬೆಳಿಗ್ಗೆ, ಭಾನುವಾರ, ನೆನ್ನೆ ಶನಿವಾರ, ಇವತ್ತು ಭಾನುವಾರ ಬೆಳಿಗ್ಗೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ತಿಂಡಿ ಅಲ್ಲ, ಬೆಳಗ್ಗೆ ಭಾನುವಾರ ಅಲ್ವಾ, ಮುದ್ದೆ, ಮಸೊಪ್ಪು ಮುದ್ದೆ ತಿಂತಕ್ಕಂತ ನೀನು. ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ, ರಾಗಿ ತಿಂದವ ನಿರೋಗಿ ಎನಿಸುವ. ಮುದ್ದೆ ಊಟ ಮಾಡಿಕೊಂಡು ಈಗ ಮಧುಗಿರಿಗೆ ಹೊರಟಿದ್ದೀವಿ. ಅಪ್ಪ ಮಗಳಿಬ್ರೆ, ನಮ್ಮ ಶ್ರೀಮತಿಯವ್ರು ಬರ್ತಿಲ್ಲ, ಅವ್ರದ್ದೇನೋ ಮನೆಯಲ್ಲಿ ಕೆಲಸಗಳಿದಾವಂತೆ. ಅಪ್ಪ ಮಗಳಿಬ್ಬರೇ ಹೋಗ್ತಾ ಇರೋದು. ಏನಕ್ಕೆ ಹೋಗ್ತಿದ್ದೀವಿ ಅಂತ ಮುಂದೆ ಬ್ಲಾಗಲ್ಲಿ ನೀವೇ ನೋಡ್ರಿ. ಹೋಟೆಲ್ ಸನ್ನಿಧಿ ವೆಜ್ ಇಲ್ಲಿಗೆ ಬಂದಿದ್ದೀವಿ. ಯಾಕಂತ ಬಂದಿರೋದು ನಾವಿಲ್ಲಿಗೆ. ಹೌದಾ, ಸರಿ ನಡಿ ಹೋಗೋಣ, ಕೇಳೋಣ. ಹಾಂ, ಅದೇ ರೆಡ್ ಮಿಲ್ಟನ್. ಹೌದಾ, ಇದು ಅದಲ್ಲ ನಮ್ಮದು, ಇದು ರೆಡ್. ಹೋಗೋಣ. ಇದೊಂದು ವಾಟರ್ ಬಾಟ್ಲಿಗೋಸ್ಕರ ಬಂದಿದೆಯಲ್ಲಮ್ಮ, ವಾಟರ್ ಬಾಟ್ಲ್ ತೋರಿಸು. ನೋಡ್ರಿ, ಇದೇ ವಾಟರ್ ಬಾಟಲು. ಇಲ್ಲಿ
ಬಿಟ್ಟೋಗಿದ್ದು ಮರ್ತೋಗಿದ್ದಿದ್ದು ನಿನ್ನೆ ಸಿಕ್ಕೈತೆ. ಇದು ನಿನ್ನೆ ಸಂಜೆ ಏನೋ ಇದನ್ನು ನೂಡಲ್ಸು ತಿಂದವಲ್ಲ ಅವಾಗ ನೀರು ಕುಡಿಯೋದಕ್ಕೆ ನಮ್ಮ ಮಗಳು ಲಂಚ್ ಬ್ಯಾಗಿಂದ ತೊಗೊಂಡಿದ್ಲು. ಇಲ್ಲೇ ಬಿಟ್ಟು ಮತ್ತೆ ಹಂಗೆ ಹೋಗಿದ್ವಿ. ಸಿಕ್ಕೈತೆ. ಅದು ನಿನ್ನೆ ಇಂಟರ್ನೆಟ್ಟಲ್ಲಿ ಹುಡುಕಿ ಇವ್ರಿಗೆ ಕಾಲ್ ಮಾಡಿ ಹೋಟ್ಲವ್ರಿಗೆ ಕಾಲ್ ಮಾಡಿ ಕೇಳಿದ್ದೆ. ಅವರು ಎತ್ತಿಟ್ಟಿದ್ದೀವಿ ಅಂತ ಹೇಳಿದರು, ಅದಕ್ಕೆ ಬಂದಿದ್ದು. ಮತ್ತು ಈ ವಾಟರ್ ಬಾಟ್ಲು ಬಂದುಬಿಟ್ಟು ಏನು ಸ್ಪೆಷಲ್ ಮಗಳೇ ಇದ್ರದ್ದು? ಇದು ಒಬ್ಬರಿಗೆ ಲಂಚ್ ಬ್ಯಾಗ್ ಕಳಿಸಿದ್ರಲ್ಲ, ಗಿಫ್ಟ್ ಕಳಿಸಿರೋದು. ಅದಕ್ಕೆ ಅದು ತುಂಬ ಬೆಲೆ ಬಾಳುವಂಥ ವಸ್ತು. ಇವಾಗ ನಮಗದು ವ್ಯಾಲ್ಯೂಯೇಬಲ್ ಏನು ಹೇಳ್ತಾರೆ? ವ್ಯಾಲ್ಯೂಯೇಬಲ್ ಥಿಂಗ್ಸ್ ಇದು ಸಿಕ್ಕಿದೆ. ಮತ್ತು ಖುಷಿ ಆಯಿತು ಮಗ ನಿಮಗೆ?